ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ನ್ಯಾಷನಲ್ ಎಲಿಜಿಬಿಲಿಟಿ ಕಾಮ್ ಎಂಟ್ರೆನ್ಸ್ ಟೆಸ್ಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇದ್ರ ಬಗ್ಗೆ ನೀಟ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿ ಮತ್ತೆ ರೀ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಅನೌನ್ಸ್ ಆಗಿತ್ತು ನಮ್ಮ ಎಸ್ಪೆಷಲಿ ಇಂಡಿಯಾದಲ್ಲಿ ಸ್ನೇಹಿತರೆ. ಹಾಗೆ ರೀ ಎಕ್ಸಾಮ್ಗೆ ಅಡ್ಮಿಷನ್ ಟಿಕೆಟ್ ಆಲ್ರೆಡಿ ಓಪನ್ ಆಗಿದೆ. ಹಾಗೆ ಇದಕ್ಕೆಲ್ಲ ನಿಮ್ಗೆ ಇನ್ನೊಂದು ಏನಾದರೂ ಇಂಪಾರ್ಟೆನ್ಸ್ ಅದು ಯಾರ್ಯಾರು ಇದೊಂದು ಅಪ್ಲಿಕೇಶನ್ ಹಾಕಿರ್ತಾರೆ ಎಕ್ಸಾಮ್ಗೆ ಮಿಡ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ನಿಮ್ಮ ಅಮೌಂಟ್ ಎಷ್ಟೆಷ್ಟು ಕಟ್ಟಿರ್ತೀರ, ಫೀಸ್ ಎಷ್ಟು ಪೇಮೆಂಟ್ ಮಾಡಿರ್ತಾರೆ, ಆ ಪೇಮೆಂಟ್ ಎಲ್ಲ ನಿಮಗೆ ರೀಫಂಡ್ ಆಗುತ್ತೆ ಸ್ನೇಹಿತರೆ. ಯಾವ್ದ್ರ ಮುಖಾಂತರ ರೀಫಂಡ್ ಆಗುತ್ತೆ ಅಂದರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಕೊಡ್ತೀರೋ ಆ ಅಕೌಂಟ್ಗೆ ಅದು ನಿಮ್ಮ ಅಮೌಂಟ್ ಡೈರೆಕ್ಟಾಗಿ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಮಾಡಬೇಕಾಗಿದೆ ಪ್ರೊಸೀಜರ್ಸ್ ಸಿಂಪಲ್ ಆಗಿದೆ. ಇದೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡಿದ ಹಾಗೆ ನಮ್ಮ ಚಾನಲ್ಗೆ ಯಾರೊಬ್ಬರು ಹೊಸಬ್ರು ಹಾಕಿದ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೀವೊಂದು ನಿಮ್ಮ ಮೊಬೈಲ್ ಸಹಿತ ನೀವು ಇದೊಂದು ಅಪ್ಲಿಕೇಶನ್ಗೆ ನೀವು ರೀಫಂಡ್ ವೆರಿಫಿಕೇಷನ್ ನೀವು ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. ನೀವು ಮೊಬೈಲ್ ಏನಾರ ಯೂಸ್ ಮಾಡ್ತಿದ್ರೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ ಸ್ನೇಹಿತರೆ. ಇಲ್ಲಿ ಜಸ್ಟ್ ಇಲ್ಲಿ ನೋಡ್ಬೋದು ನೀಟ್ ಅಂತ ಟೈಪ್ ಮಾಡಿ. ಇಲ್ಲಿ ಫೀಸ್ ರೀಫಂಡ್ ವೆರಿಫಿಕೇಷನ್ ಲಿಂಕ್ ಅಂತೆಲ್ಲ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಸಹಿತ ನೀವು ಹೋಗ್ಬೋದು. ಇದು ಹಾಗೆ ನಿಮ್ಮ ಸುಮಾರು ಜನ ನಿಮ್ಮ ಫ್ರೆಂಡ್ಸ್ಗಳು ಏನೇ ಒಬ್ರು ಅಪ್ಲೈ ಮಾಡಿದ್ರು ಇದು ನೀಟ್ ಎಕ್ಸಾಮಿನೇಷನ್ಗೆ. ಓದ್ಕೊಳ್ಳಿ, ಚೆನ್ನಾಗಿ ಬರೀರಿ ಸ್ನೇಹಿತರೆ. ಹಾಗೆ ರೀಫಂಡ್ಗೆ ಫಸ್ಟ್ ಅಪ್ಲೈ ಮಾಡಿ. ಇವಾಗಲೇ ಇಲ್ಲಿ ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡಬಹುದು ಓನ್ಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಕ್ಯಾನ್ ಲಾಗ್ ಇನ್ ಅಂತ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನೀಟ್ ಅಪ್ಲಿಕೇಶನ್ ನಂಬರ್ ಹಾಕಿ, ಹಾಗೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನ್ ಪಾಸ್ವರ್ಡ್ ಕೊಟ್ಟಿರ್ತಾರೋ ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾರಿಗೆ ಮೊಬೈಲ್ ನಂಬರ್ ಅಪ್ಲಿಕೇಶನ್ ಟೈಮ್ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅದಕ್ಕೆ OTP ಹೋಗಿರುತ್ತೆ. ಅದ್ರ ಮುಖ್ಯ ಸ್ನೇಹಿತರೆ ಲಾಗಿನ್ ಆದ್ಮೇಲೆ ನೋಡಿ ಇದೇನೋ ಡೀಟೇಲ್ಸ್ ಇದೇ ತರ ಡ್ಯಾಶ್ ಬೋರ್ಡ್ ಅಲ್ಲಿ ಈ ತರ ಕಂಪ್ಲೀಟ್ ಆಗಿ ಶೋ ಆಗುತ್ತೆ. ಇಲ್ಲಿ ನೋಡಬಹುದು ಕೆಳಗಡೆ ರಿಜಿಸ್ಟರ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಅಂತಿಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ನಾವು ಟೈಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಹೋಗುತ್ತೆ ಸ್ನೇಹಿತರೆ. ಆ OTP ನ ನಾವಿಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಯಾವ ಅಕೌಂಟ್ಗೆ ರೀಫಂಡ್ ಅಮೌಂಟ್ ಬರಬೇಕಾಗಿರುತ್ತೋ ಅದ್ರದ್ದು ಡೀಟೇಲ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಇಲ್ಲಿ ನೋಡಬಹುದು ಬ್ಯಾಂಕ್ ನೇಮ್, IFSC ಕೋಡ್, ಅಕೌಂಟ್ ನಂಬರ್, ಸೇಮ್ ಥಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ. ಅಕೌಂಟ್ ನಂಬರ್ನ ಸೇಮ್ ಪಾಸ್ಬುಕ್ ಅಲ್ಲಿ ನಿಮ್ಗೆ ಹೆಂಗಿದೆ ನೇಮ್ ಅದೇ ತರ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲೊಂದು ಅಪ್ಲೋಡ್ ಕಾಪಿ ಆಫ್ ಸ್ಕ್ಯಾನ್ ಚೆಕ್ ಅಂತಿದೆ. ಚೆಕ್ ಏನಾರು ಇದ್ರೆ ಬೇಕಾದ್ರೆ ಅಪ್ಲೋಡ್ ಮಾಡಬಹುದು, ಇಲ್ಲ ಅಂತಿಲ್ಲ ಅದು ಆಪ್ಷನ್ ಸ್ನೇಹಿತರೆ. ನಿಮಗೆ ಇಲ್ಲಿ ನೋಡಿ ಇಫ್ ಆಲ್ ದ ಡೀಟೇಲ್ಸ್ ಆರ್ ಕರೆಕ್ಟ್ ಅಂಡ್ ಯು ವಿಶ್ ಟು ಸೇವ್ ದ ಇನ್ಫಾರ್ಮೇಶನ್ ಪ್ಲೀಸ್ ಕ್ಲಿಕ್ ದ ಎಸ್ ಬಟನ್. ಇಫ್ ಯು ಕುಡ್ ಲೈಕ್ ಟು ರಿವ್ಯೂ ದ ಡೀಟೇಲ್ಸ್ ಅಗೇನ್ ಪ್ಲೀಸ್ ಕ್ಲಿಕ್ ಆನ್ ನೋ ಅಂತಿದೆ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ನೆಕ್ಸ್ಟ್ ಇಲ್ಲಿ ನೋಡು ದ ಬ್ಯಾಂಕ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲ್, ಯು ಮೇ ನಾವು ಪ್ರೊಸೀಡ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿದೆ. ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟು ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಸೇಮ್ ಲಾಗಿನ್ ಪೇಜ್ ಹೋಗುತ್ತೆ. ಲಾಗಿನ್ ಪೇಜ್ ಹೋಗ್ಬಿಟ್ಟು ನೀವು ಸೇಮ್ ಆಸ್ ಅಪ್ಲಿಕೇಶನ್ ನಂಬರ್ ಹಾಕಿ ಹಾಗೆ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಸ್ನೇಹಿತರೆ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡಿ ಹಾಗೆ ಚೆನ್ನಾಗಿ ಬರೆಯಿರಿ ಎಕ್ಸಾಮ್ ಅಂತ ಹೇಳ್ತಾ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ಇನ್ನು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು.